ಹಾಯ್, ನಾನು ಸಹನಾ. ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ಗೆ ನಾವು 1 ಕಪ್ಪಷ್ಟು ಮೈದಾ ತಗೋಬೇಕು. ನಂತರ ಇದನ್ನು ಫಸ್ಟಲ್ಲೇ ಜರಡಿ ಇಟ್ಕೊಳ್ಳಿ. ಇವಾಗ ನಾನು ತೋರಿಸೋ ರೀತಿಯಲ್ಲಿ 1 ಕಪ್ಪಷ್ಟು ಮೈದಾ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಅದು ಫುಲ್ ಜರಡಿ ಇಟ್ಕೊಳ್ಳಿ. ನಂತರ ಇದಕ್ಕೆ ಕೋಕೋ ಪೌಡ್ರನ್ನು ಜರಡಿ ಇಟ್ಕೊತಿದ್ದೀನಿ. ನಾನು ಡೈರೆಕ್ಟಾಗಿ ಹಾಗೆ ಹಾಕ್ಕೋಬೋದು. ಸೇಮ್ ಇದೇ ಥರ ಮಾಡ್ಕೋಬೇಕು. ನಂತರ ಇದು ಎರಡು ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಮಿಕ್ಸ್ ಆಗಿರೋ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ ನಂತರ ಈಗ ಇನ್ನೊಂದು ಬೌಲಲ್ಲಿ ನಾವು 1 ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ಹಾಲು, ನಂತರ ಇದಕ್ಕೆ ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ದೀನಿ, ಇದು ಸೇರಿಸ್ಕೊತಿದ್ದೀನಿ ಇದಕ್ಕೆ. ಮತ್ತು 3/4 ಕಪ್ಪಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ತೋರಿಸೋ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಡ್ರೈ ಪೌಡರ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಇದು ಇದಕ್ಕೆ ಸೇರಿಸ್ಕೊಂಡು ಫುಲ್ ನೈಸ್ ಆಗೋ ತನಕ ಮಿಕ್ಸ್ ಮಾಡ್ಕೊತಾ ಇರಿ. ನಾನು ಹೇಗೆ ತೋರಿಸ್ತೀನೋ ಆ ರೀತಿ ಮಾಡ್ಕೊಳ್ಳಿ. ಸೇಮ್ ಮೆಷರ್ಮೆಂಟ್ಸ್ ಇರಬೇಕು. ಏನಾದರೂ ಮೆಷರ್ಮೆಂಟ್ಸ್ ಕರೆಕ್ಟಾಗಿ ನಾವು ತೊಗೊಂಡಿಲ್ಲ ಅಂದರೆ ಪರ್ಫೆಕ್ಟಾಗಿ ಬರಲ್ಲ ಈ ಕೇಕು. ಸೊ ನಾನು ತೋರಿಸೋ ರೀತಿಯಲ್ಲೇ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ಟೀರ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಸ್ಟೀರ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಇದಕ್ಕೆ ಟೈಮೇ ತೊಗೊಳತ್ತೆ ಇದು ಸ್ಟೀರ್ ಮಾಡೋಕ್ಕೆ. ನಂತರ ಇದಕ್ಕೆ ನಾವು ಸ್ವಲ್ಪ ಉಪ್ಪು, ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರು, 1/2 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತೊಗೋತಿದ್ದೀನಿ. ಅದು ಬೇಕಿಂಗ್ ಪೌಡರ್, ಉಪ್ಪು ಹಾಕಿದ್ಮೇಲೆ ಜಾಸ್ತಿ ಕಲ್ಸಕ್ಕೆ ಹೋಗ್ಬಿಡಿ. ಸ್ವಲ್ಪ ಕಲಿಸ್ಬಿಟ್ಟು ಇಟ್ಬಿಡಿ. ಈಗ ಒಂದು ಕುಕ್ಕರ್ಗೆ ನಾನು ಉಪ್ಪು ಸೇರಿಸ್ಕೊತಿದ್ದೀನಿ ಬೇಸ್ಮೆಂಟ್ಗೆ. ಸೊ ನಾನು ತೋರಿಸೋ ರೀತಿಯಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಉಪ್ಪು, ಆಗ ತಡ ಹಿಡಿಯಲ್ಲ. ಸೊ ಈ ರೀತಿ ಈಗ ನಾವು ಒಂದು ಹೈ ಫ್ಲೇಮಲ್ಲಿ ಅಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ ವಿಷಲ್ ತೆಗ್ದುಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. 15 ಮಿನಿಟ್ಸ್ ಟು 10 ಮಿನಿಟ್ಸ್ ಆದರೂ ಇಟ್ಕೋಬೇಕು. ಪ್ರೀ ಹೀಟ್ ಆಗಬೇಕಿದು ಫಸ್ಟೇ ಬೇಕ್ ಮಾಡಬೇಕಂದ್ರೆ. ಸೊ ಇವಾಗ ನಾನು ಬೇಕಿಂಗ್ ಪ್ಯಾನ್ಗೆ ನಾವು ಮಾಡ್ಕೊಂಡಿರುವ ಮಿಶ್ರಣವನ್ನು ಹಾಕ್ಕೊಂಡು ಇವಾಗ ನಾನು ತೋರಿಸೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ಮಾಡಿರುವ ಮಿಶ್ರಣವನ್ನು ಸೇರಿಸ್ಕೋಬೇಕಾಗುತ್ತೆ. ಸೊ ಈಗ ನಾನು ತೋರಿಸ್ತಿದ್ದೀನಲ್ವ, 3/4 ಭಾಗ ಅಷ್ಟು ಹಾಕ್ಕೋಬೇಕು, ಫುಲ್ ಹಾಕ್ಕೋಬಾರ್ದು. ನಾವು 3/4 ಭಾಗ ಅಷ್ಟು ಹಾಕ್ಕೊಂಡ್ರೆ ಅದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಇದಾದಮೇಲೆ. ಸೊ ಅದಕ್ಕೆ ಈ ರೀತಿ ಮಾಡ್ಕೊಳ್ಳಿ. ನಾನು ತೋರಿಸೋ ರೀತಿಯಲ್ಲಿ ಅದನ್ನು ಡಬಲ್ ಟ್ಯಾಪ್ ಮಾಡಿ, ಆವಾಗ ಸರಿ ಹೋಗುತ್ತೆ. ಈಗ ನಾವು ಮಾಡಿರುವ ಮಿಶ್ರಣವನ್ನು ಈ ರೀತಿ ಆಗಿರುತ್ತೆ. ಸೊ ಇವಾಗ ನಾವು ಇದು ಕುಕ್ಕರ್ ಲಿಡ್ ಓಪನ್ ಮಾಡಿ ಇದಕ್ಕೆ ನಾವು ಒಂದು ಕೆಳಗಡೆಗೆ ಒಂದು ಬೇಸ್ಮೆಂಟ್ಗೆ ನಾನು ಇವಾಗ ತೋರಿಸಿದ್ದೀನಲ್ಲ ಆ ಸ್ಟ್ಯಾಂಡ್ ಇಟ್ಕೊಳ್ಳಿ. ನಂತರ ಆ ಸ್ಟ್ಯಾಂಡ್ ಮೇಲೆ ನಾವು ಮಾಡಿರುವ ಬೇಸ್ಮೆಂಟ್ ಇಟ್ಕೊಂಡು ನಂತರ ಇದು ಕ್ಲೋಸ್ ಮಾಡ್ಕೊಳ್ಳಿ. 45 ಮಿನಿಟ್ಸ್ ಕುಕ್ ಆಗಬೇಕು. ಅವಾಗವರೆಗೂ ನೀವು ಕುಕ್ಕರ್ ಲಿಡ್ ತೆಗಿಬೇಡಿ. ಫೈನಲ್ ಆಗಿದೆ. ಸೊ ಈ ರೀತಿ ಇರುತ್ತೆ ಚಾಕ್ಲೇಟ್ ಕೇಕು. ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಟೂತ್ ಪಿಕ್ ತೊಗೊಂಡು ಡಬಲ್ ಟಪ್ ಮಾಡಿ. ಸೊ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೂಪರ್ ಆ್ಯಂಡ್ ಟೇಸ್ಟಿಯಾದ ಈಗ ಚಾಕ್ಲೇಟ್ ಕೇಕ್ ರೆಡಿ ಆಗುತ್ತೆ. ನಾನು ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡಿದ್ದೀನಿ, ಅದು ಆಪ್ಷನಲ್ ಇರುತ್ತೆ. ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.